ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ಅಲ್ಲಿ ಲೈಕ್ ಮಾಡ್ಬೋದು. ಹಾಗೇನೆ ಐಪ್ ಅನ್ನುವಂತಹ ಒಂದು ಸಿಂಬಲ್ ಬರುತ್ತೆ, ಐಪ್ ಕೊಡಿ. ಹಾಗೆ ಥ್ಯಾಂಕ್ಸ್ ಅಂತ ಕೂಡ ಸೂಪರ್ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಈಗ ನಾವು ನೇರವಾಗಿ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಮಲೆಮಹದೇಶ್ವರ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಶರಣದೊರೆಯ ಸಾಲು ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಭಾಗ 1ರ ಬಗ್ಗೆ ನನ್ನ ಚಾನಲ್ ಅಲ್ಲಿ ಇದೆ, ಅದನ್ನ ಗಮನಿಸಿ, ನಿಮ್ಮ ಸ್ನೇಹಿತರಿಗೂ ಕೂಡ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ಈಗ ನೇರವಾಗಿ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಶ್ರವಣದೊರೆ ಈಗ ಉರಿಚಮ್ಮಾಳಿಗೆಯನ್ನ ಮಾಡಿಕೊಂಡು ಇಲ್ಲಿ ಮಲೆಮಹದೇಶ್ವರರು ಬಂದಿದ್ದಾರೆ. ನೋಡಿ, ಉರಿಚಮ್ಮಾಳಿಗೆಯನ್ನ ಮಾಡಿಕೊಂಡು ಉಟ್ಟಾರೆ ಹಾರೆ ಮೇಲೆ ಇಟ್ಟು ಇಲ್ಲಿ ಮಲೆಮಹದೇಶ್ವರರು ಬಂಕಾಪುರದಲ್ಲಿರ್ತಕ್ಕಂತಹ ಶ್ರವಣದೊರೆಯನ್ನ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಈಗ ಶ್ರವಣದೊರೆಯ ಇಲ್ಲಿ ಅರಮನೆಗೆ ಬಂದಂತಹ ಸಂದರ್ಭದಲ್ಲಿ ಶ್ರವಣದೊರೆ ಏನು ಸಿಂಹಾಸನದ ಮೇಲೆ ಕುಳಿತು ಮಾದೇವರನ್ನ ನೋಡಿ, ಮಲೆಮಹದೇಶ್ವರರನ್ನ ನೋಡಿ, ಏನಯ್ಯ ಮಾದಾರಿ, ಚಮ್ಮಾಳಿಗೆ ತಯಾರು ಮಾಡಿದೆಯೋ ಇಲ್ವೋ, ಆಲೆ 1 ವಾರ ಆಯ್ತಲ್ಲ, ಚಮ್ಮಾಳಿಗೆ ತಯಾರು ಮಾಡ್ದ ಇಲ್ವಾ ಅಂತ ಮಲೆಮಹದೇಶ್ವರನ ಪ್ರಶ್ನೆ ಮಾಡಿದಾಗ ಮಲೆಮಹದೇಶ್ವರರು ಹೇಳ್ತಾರೆ, ಆಲ್ರೆಡಿ ತಯಾರಾಗಿದೆ ದೊರೆ ಅಂತ ಹೇಳಿದಂಥದ್ದು. ಆಗ ಶ್ರವಣದೊರೆ ಎಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಆಗ ಮಲೆಮಹದೇಶ್ವರರು, ದೊರೆ, ನಿಮ್ಮ ಈ ಅರಮನೆಯ ಮುಂಭಾಗದಲ್ಲಿ ಚಮ್ಮಾಳಿಗೆಯನ್ನ ಮೆಟ್ಟಿಸಿದ್ರೆ ಅದು ಅಷ್ಟು ಶೋಭೆ ತರುವಂತಹ ವಿಚಾರವಲ್ಲ, ಆಗೋದಿಲ್ಲ. ಯಾಕೆಂದ್ರೆ ಅದು ಒಂದ್ ರೀತಿಯಲ್ಲಿ ನಿಮಗೆ ಎಲ್ಲೋ ಒಂದ್ ಕಡೆ ಅದು ಯೋಗ್ಯವಲ್ಲ. ಆದ್ದರಿಂದ ನೋಡಿ, ಮುಂದೆ ಕಾಣಿಸ್ತಾ ಇದೆಯಲ್ಲ ಆ ಉಟ್ಟಾರೆ ಆರೆಯ ಮೇಲೆ ಅಥವಾ ಆ ಉಟ್ಟಾರೆ ಕಲ್ಲಿನ ಮೇಲೆ ನಿಮಗೆ ಚಮ್ಮಾಳಿಗೆಯನ್ನ ಮೆಟ್ಟಿಸ್ತೀನಿ ಅಂತಕ್ಕಂಥದ್ದು. ಅದಕ್ಕೆ ನೀವು ಅಂಬಾರಿ ಹಾಕೊಂಡು, ಅಂದ್ರೆ ಅಂಬಾರಿ ಏರಿಕೊಂಡು ಅಂಬಾರಿ ಮೇಲೆ ಕುಳಿತುಕೊಂಡು ನೀವು ಆ ಉಟ್ಟಾರೆ ಆರೆ ಹತ್ತಿರ ಬರಬೇಕು ಅಂತ ಇಲ್ಲಿ ಮಲೆಮಹದೇಶ್ವರರು ಶ್ರವಣದೊರೆಗೆ ಹೇಳ್ತಕ್ಕಂಥದ್ದು. ಆಗ ಶ್ರವಣದೊರೆ ಹೇಳ್ದಂತ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಮಲೆಮಹದೇಶ್ವರರು ಇಲ್ಲಿ ಹೇಳ್ತಾರೆ ಶ್ರವಣದೊರೆಗೆ. ನೋಡಿ ದೊರೆ, ನೀವೊಬ್ಬರೇ ಬರ್ಬೇಕು, ಯಾಕೆಂದ್ರೆ ಚಮ್ಮಾಳಿಗೆಯನ್ನ ಮೆಟ್ಟೋದಕ್ಕೆ ನಿಮ್ಮ ಜೊತೆ ಯಾರನ್ನು ಕರ್ಕೊ ಬರ್ಬಾರ್ದು, ನೀವೊಬ್ಬರೇ ಬರ್ಬೇಕು ಅಂತ ಮಾತನ್ನ ಹೇಳ್ತಾರೆ. ಆಗ ಶ್ರವಣದೊರೆ ಇಲ್ಲಿ ಮಾದಪ್ಪ ಹೇಳ್ದಂತೆ ಆಯ್ತು ಅಂತ ಹೇಳಿ ಇಲ್ಲಿ ಹೊರಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾರೆ. ನೋಡಿ, ಇಲ್ಲಿ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ, ಶ್ರವಣದೊರೆ ಚಮ್ಮಾಳಿಗೆಯನ್ನ ಮೆಟ್ಟಲು ಹೋಗುವಾಗ ಎದುರಾಗುವ ಅಪಶಕುನಗಳು ಯಾವುವು, ವಿವರಿಸಿ ಅಥವಾ ತಿಳಿಸಿ ಅಂತ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ಯಾವ್ಯಾವ ಒಂದು 2 ಅಪಶಕುನಗಳು ಇಲ್ಲಿ ಬರ್ತವೆ, ಅವು ಯಾವ ರೀತಿ ಅಂತ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಈಗ ಬಂಕಾಪುರದ ಅರಮನೆಯಿಂದ ಶ್ರವಣದೊರೆ ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ತವಸರೆಯ ಆ ಬೆಟ್ಟಕ್ಕೆ ಅಥವಾ ಉಟ್ಟಾರೆ ಹತ್ತಿರ ಹೋಗ್ತಾ ಇದ್ದಾರೆ. ನೋಡಿ, ಶ್ರವಣದೊರೆ ಅರಮನೆಯ ಸಿಂಹಾಸನದಿಂದ ಹಿಡಿದು ತಲೆಗೆ ಪೇಟವನ್ನ ಕಟ್ಕೊಂಡು ಯಾವ ರೀತಿ ಹೋಗ್ತಾ ಇದ್ದಾರೆ ಅಂದ್ರೆ, ತಲೆಗೆ ಪೇಟವನ್ನ ಕಟ್ಕೊಂಡು ಹೆಜ್ಜೆಯನ್ನ ಇಡ್ತಾ ಮುಂದೆ ಬರ್ತಾ ಇದ್ದಾರೆ. ಮುಂದೆ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಕೋಟೆಯ ಬಾಗಿಲು ಒಂದನ್ನ ದಾಟ್ತಾರೆ. ದಾಟಬೇಕು, ಅಷ್ಟರೊಳಗಡೆ ಒಂದು ಆ ಬೆಕ್ಕು ಅಡ್ಡ ಹೋಗ್ಬಿಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ಗೊತ್ತಿದೆ, ಬೆಕ್ಕು ಅಡ್ಡ ಹೋದ್ರೆ ಅಪಶಕುನ ಅಂತಕ್ಕಂಥದ್ದು. ಆಗ ಅಲ್ಲೇ ಇರ್ತಕ್ಕಂತಹ ನಾರಾಯಣನನ್ನ ಪ್ರಶ್ನೆ ಮಾಡ್ತಾರೆ, ಅಯ್ಯ ನಾರಾಯಣ, ಇದೇನಪ್ಪ ಅಪಶಕುನ ಅಂತ ಕೇಳ್ತಾರೆ. ಆಗ ನಾರಾಯಣ ಇಲ್ಲಿ ಪ್ರತಿಕ್ರಿಯಿಸ್ತಾ ಹೇಳ್ತಾರೆ, ಸ್ವಾಮಿ, ದೊರೆ, ಈ ಬೆಕ್ಕು ಎಲ್ಲೋ ಹಾಲು ಕುಡಿಯೋಕ್ ಹೋಗಿರ್ಬೇಕು, ಅದಕ್ಕೆ ಈಗ ಅಡ್ಡ ಬಂದಿದೆ, ಏನು ತೊಂದ್ರೆ ಇಲ್ಲ, ನಡಿರಿ ಅಂತ ಹೇಳ್ತಾ ಇರ್ತಕ್ಕಂಥ ಇದು ಅಪಶಕುನ 1. ಅದಾದ್ಮೇಲೆ ನಂತರ ಮಾದಪ್ಪ ಇಲ್ಲಿ ಮಾರಿ ಮಸಣಿಯರಿಗೆಲ್ಲ ಕೈಸನ್ನೆ ಮಾಡ್ತಾ, ನೋಡಿ, ಕಣ್ಸನ್ನೆ ಮಾಡ್ತಾ ನೀವು ಎಲ್ಲರೂ ಹಾಗೆ ಬರ್ತಾ 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 ಇಲ್ಲಿಂದ ಹೋಗ್ಬಿಡಿ, ಈ ದೊರೆಯನ್ನ ನಾನು ಒಬ್ಬನನ್ನೇ ಕರೆದುಕೊಂಡು ಹೋಗ್ತೀನಿ ಅಂತ ಮಲೆಮಹದೇಶ್ವರರು ಮಾರಿ ಮಸಣಿಯರಿಗೆ ಕೈಸನ್ನೆ ಬಾಯ್ಸನ್ನೆ ಮಾಡಿ ಕಳಿಸಿದ್ರು. ಹಾಗೇನೆ ಅರಮನೆಯ ಕೋಟೆಯ ಇಲ್ಲಿ 2ನೇ ಬಾಗಿಲಿಗೆ ಬಂದಿದ್ದಾರೆ. ಕೋಟೆಯ 2ನೇ ಬಾಗಿಲಿಗೆ ಬಂದ್ರು. ಶ್ರವಣದೊರೆ ತಲೆಗೆ ಇಲ್ಲಿ ಎಲ್ಲ ಒಂದ್ ಕಡೆ ಆ ಕೋಟೆಯ ಬಾಗಿಲು ಅವರ ತಲೆಗೆ ತಾಗುತ್ತೆ. ಆ ಕೋಟೆಯ ಬಾಗಿಲು ತಲೆಗೆ ತಾಗದಂತಹ ಸಂದರ್ಭದಲ್ಲಿ ತಲೆ ಕಟ್ಟಿರ್ತಕ್ಕಂತಹ ಪೇಟ ಕಳಚ್ಕೊಂಡು ಬಿದ್ದೋಗ್ಬಿಡುತ್ತೆ. ಆಗ ಮತ್ತೊಮ್ಮೆ ಶ್ರವಣದೊರೆ ನಾರಾಯಣನನ್ನ
ಪ್ರಶ್ನೆ ಮಾಡ್ತಾರೆ, ಲೋ ನಾರಾಯಣ, ಇದೇನಪ್ಪ ಅಪಶಕುನ ಅಂತ ಕೇಳ್ತಕ್ಕಂಥದ್ದು. ಆಗ ನಾರಾಯಣ, ಏನೂ ಇಲ್ಲ ದೊರೆ, ನೀವು ಎತ್ತರವಾಗಿದ್ದೀರಿ, ಸ್ವಲ್ಪ ಬಗ್ಗಿ ನಡೆದ್ರೆ ಈ ಕೋಟೆ ಬಗ್ಗಿ ನಡೆದ್ರೆ ಸರೋಗುತ್ತೆ, ಯಾಕೆಂದ್ರೆ ಈ ಕೋಟೆ ಬಾಗಿಲು ಚಿಕ್ಕದು ಅಂತ ಇಲ್ಲಿ ಒಂದು ಸಮಜಾಯಿಷಿಯನ್ನ ಕೊಡ್ತಾರೆ. ಆಗ ಹೇಳಿದ್ಮೇಲೆ ನಂತರ ಶ್ರವಣ ದೊರೆ ಆನೆಯ ಅಂಬಾರಿಯನ್ನ ಏರಿಕೊಂಡು ಹುಟ್ಟಾರೆ ಬಂಡೆ ಹತ್ತಿರ ಬಂದ್ರು. ಬಂದಾಗ ಎಲ್ಲಾ ದೇವಾನುದೇವತೆಗಳು ಹಿಂದಕ್ಕೆ ಹೊರಟೋದ್ರು. ಶ್ರೀಮನ್ ನಾರಾಯಣ ಆಗಿರ್ಬೋದು, ಬ್ರಹ್ಮದೇವರು ಎಲ್ಲರೂ ಕೂಡ ಹೊರಟೋಗ್ತಾರೆ. ಈಗ ಮಲೆಮಹದೇಶ್ವರರು ಹಾಗೇನೆ ಇಲ್ಲಿ ಶ್ರವಣ ದೊರೆ ಇಬ್ರು ಇಲ್ಲಿ ಇದ್ದಾರೆ. ನಂತರ ಮಾದಪ್ಪ ಹುಟ್ಟಾರೆ ಬಾರಿಗೆ ಬಂದು ಶ್ರವಣ ದೊರೆಯನ್ನ ಇಳಿಸಿ, ಇದು ಚಮ್ಮಾಳಿಗೆ, ಇದು ಉರಿ ಚಮ್ಮಾಳಿಗೆ, ನೀವು ಒಬ್ಬರೇ ಆ ಚಮ್ಮಾಳಿಗೆಯನ್ನ ಮೆಟ್ಟಬೇಕು, ಇದು ಅಂತಿಂತಹ ಚಮ್ಮಾಳಿಗೆ ಅಲ್ಲ, ಉರಿ ಚಮ್ಮಾಳಿಗೆ, ಇದು ನೀವು ಒಬ್ಬರೇ ಮೆಟ್ಟಬೇಕು ಅಂತ ಇಲ್ಲಿ ಮಲೆಮಹದೇಶ್ವರರು ಶ್ರವಣ ದೊರೆಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಗ ಶ್ರವಣ ದೊರೆಯನ್ನ ಆನೆಯ ಅಂಬಾರಿಯಿಂದ ಹೇಳಿದ್ಮೇಲೆ ಏನು ಶ್ರವಣ ದೊರೆಗೆ ಆ ಚಮ್ಮಾಳಿಗೆಯನ್ನ ನೋಡಿ ಆನಂದ, ಸಂತೋಷ ಆಗೋಗುತ್ತೆ. ಎಲ್ಲಿಲ್ಲದ ಎಷ್ಟು ಅಂದವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಶ್ರವಣ ದೊರೆ ಇಲ್ಲಿ ಮಲೆಮಹದೇಶ್ವರರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಗ ಚಮ್ಮಾಳಿಗೆ ನನಗೆ ತುಂಬಾ ಇಷ್ಟವಾಯ್ತು, ನನಗೆ ತುಂಬಾ ಆನಂದವಾಗ್ತಾ ಇದೆ ಮಾದೇವ ಅಂತಕ್ಕಂಥದ್ದು. ಹಾಗೇನೆ ಈ ಶ್ರವಣ ದೊರೆ ಮಾದಪ್ಪನಿಗೆ ಈ ರೀತಿ ಹೇಳಿದ್ರು, ಚೆನ್ನಾಗಿದೆ ಅಂತ ಹೇಳಾದ್ಮೇಲೆ ನಿಮ್ಗೆ ಇಲ್ಲೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಯಾವ ರೀತಿ ಅಂದ್ರೆ, ಮಾದಪ್ಪ ಶ್ರವಣ ದೊರೆಗೆ ಉರಿಚಮ್ಮಾಳಿಗೆಯನ್ನ ಮೆಟ್ಟಿಸಿದ ಸಂದರ್ಭ, ಉರಿಚಮ್ಮಾಳಿಗೆಯನ್ನ ಮೆಟ್ಟಿಸಿದಂತ ಸಂದರ್ಭ ಹೇಗೆ ಮೆಟ್ಟಿಸಿದ್ರು ಅಂತಕ್ಕಂಥದ್ದು. ಈಗ ಹುಟ್ಟಾರೆ ಆರೆ ಹತ್ರ ಕರ್ಕ ಬಂದ್ರು. ಅದನ್ನು ನೋಡಿದಂತಹ ಯಾರು ನಮ್ಮ ಇಲ್ಲಿ ಶ್ರವಣ ದೊರೆ ಏನ್ ತುಂಬಾ ಚೆನ್ನಾಗಿದೆ ಅಂತಕ್ಕಂಥದ್ದು. ಅಷ್ಟೊತ್ತಿಗಾಲೆ ವಾಸುದೇವ ಕುಲುಮೆಯನ್ನ ಒತ್ತುತ್ತಿದ್ದಾನೆ, ಅಗ್ನಿದೇವತೆ ಬಿಸಿ ಮಾಡುತ್ತಿದ್ದಾಳೆ. ಹೀಗೆ ದೊರೆ ಬಂದು ಚಮ್ಮಾಳಿಗೆ ಒಳಗೆ ಬಲಗಾಲನ್ನ ಹಾಕಿದ್ದಾರೆ. ನಂತರ ಮಾದಾರಿ ಎಂದು ಹೇಳಿ ತನ್ನ ಎಡಗಾಲನ್ನ ಹಾಕಿದ್ರು. ಅದು ಅಲ್ಲದೆ ತುಂಬಿದ ಶನಿವಾರ ಮಠಮಠ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಇಲ್ಲಿ ಬಂಕಾಪುರದ ದೊರೆಗಳಾಗಿರ್ತಕ್ಕಂತಹ ಇಲ್ಲಿ ಎಲ್ಲೋ ಒಂದ್ ಕಡೆ ಶ್ರವಣ ದೊರೆ ಈಗ ಮಠಮಠ ಶನಿವಾರ ಎಡಗಾಲನ್ನ ಹಾಕಿದ್ದಾರೆ. ಹಾಕಿರ್ತಕ್ಕಂಥ ಸಂದರ್ಭ ಇದಕ್ಕಿದ್ದ ಹಾಗೆ ಎಡಗಾಲಿನ ಉಂಗುಷ್ಟ ಬಿಗಿಯಾಯ್ತಾ ಹೋಯ್ತು. ಅದು ಉರಿ ಚಮ್ಮಾಳಿಗೆ ಏನು ಬೆಂಕಿಯಲ್ಲಿ ಬೇಯ್ತಾ ಇದೆ ಆ ಒಂದು ಪಾದರಕ್ಷೆ ಚಮ್ಮಾಳಿಗೆ ಬಿಗಿ ಆಯ್ತು. ಆಗ ಶ್ರವಣ ದೊರೆ ಮಾದಪ್ಪನನ್ನ, ಮಾದಾರಿ ಯಾಕೋ ಎಡಗಾಲಿನ ಉಂಗುಷ್ಟ ಇಲ್ಲಿ ಎಲ್ಲ ಒಂದ್ ಕಡೆ ಸ್ವಲ್ಪ ಬಿಗಿ ಆಗ್ತಾ ಇದೆ, ಎಡಗಾಲಿನಿಂದ ಇಲ್ಲಿ ಯಾವಾಗ ಹೇಳ್ತಾರೆ ಎಡಗೈಯಲ್ಲಿ ಸ್ವಲ್ಪ ಎಳ್ಕೊಳ್ಳಿ ದೊರೆ ಅಂತ ಮಲೆಮಹದೇಶ್ವರರು ಹೇಳ್ತಕ್ಕಂಥದ್ದು. ಆಗ ಮಲೆಮಹದೇಶ್ವರರು ಶ್ರವಣ ದೊರೆಗೆ ಹೇಳಿದಂತ ಸಂದರ್ಭದಲ್ಲಿ ಶ್ರವಣ ದೊರೆ ಎಡಗಾಲಿನ ಉಂಗುಷ್ಟವನ್ನ ಎಳ್ಕೊಳ್ಳೋದಕ್ಕೆ ಬಗ್ಗಿದ. ಆಗ ವಾಸುದೇವ ಮತ್ತೆ ಅಗ್ನಿದೇವತೆ ಇಬ್ಬರು ಬೆಂಕಿಯನ್ನ ದಗದಗಿಸಿದರು. ಆಗ ಬೆಂಕಿಯನ್ನ ದಗದಗಿಸಿದಂತಹ ಸಂದರ್ಭದಲ್ಲಿ ಆಗ ಮಹಾದೇವ ತ್ರಿಶೂಲವನ್ನ ಹಿಡಿದು ಮಲೆಮಹದೇಶ್ವರರು ತ್ರಿಶೂಲವನ್ನ ಹಿಡಿದುಕೊಂಡು ಶ್ರವಣನ ಎದೆ ಮೇಲೆ ನಿಂತ್ಕೊಂಡು ಆಗ ಶ್ರವಣ ದೊರೆಗೆ ಅರಿವಾಗುತ್ತೆ ತಾನು ಮಾಡಿರ್ತಕ್ಕಂತಹ ಪಾಪದ ಕೃತ್ಯ, ತನ್ನ ಅಹಂಕಾರ ಎಲ್ಲವೂ ಕೂಡ, ತನ್ನ ಗರ್ವ. ಆಗ ಇಲ್ಲ ಒಂದ್ ಕಡೆ ಆ ಅಂಗಾತ ಮಲ್ಕೊಂಡು, ಗುರುವೇ ಮೈಕಾರ ಮಹಾದೇವ, ನೀನು ಇಂತಹ ಉರಿಗಣ್ಣ, ಕಿಚ್ಚುಗಣ್ಣ, ಕಿಡುಗಣ್ಣ ಎಂಬುದು ನನಗೆ ಗೊತ್ತಿರಲಿಲ್ಲ. ನಾನು ತಿಳಿದಲೇ ತಪ್ಪನ್ನ ಮಾಡಿದೆ. ನನ್ನ ಅಹಂಕಾರದಿಂದ ನಾನು ದೇವಾನುದೇವತೆಗಳಿಗೆ ಶಿಕ್ಷೆಯನ್ನ ಕೊಟ್ಟೆ. ನನ್ನದು ತಪ್ಪಾಯ್ತು ಮಾದಪ್ಪ, ನನಗೆ ಸದ್ಗತಿಯನ್ನ ಕೊಡು ಅಂತ ಹೇಳಿ ಒಂದೇ ಸಮನೆ ಗೋಳಿಡ್ತಾ ಇದ್ದಾರೆ ಇಲ್ಲಿ ಶ್ರವಣ ದೊರೆ ಮಾದಪ್ಪನ ಹತ್ತಿರ. ಆಗ ಶ್ರವಣ ದೊರೆ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಮಲೆಮಹದೇಶ್ವರರು ಆಗ ಮೈಕಾರ ಮಾದಪ್ಪ ಹೇಳ್ತಾರೆ, ನೋಡಿ ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಶ್ರವಣ ದೊರೆಗೆ ಸದ್ಗತಿ ಪಡೆದ ಬಗ್ಗೆ, ಹೇಗೆ ಶ್ರವಣ ದೊರೆ ಸದ್ಗತಿಯನ್ನ ಪಡಿತಾನೆ ಅಂತ ನಿಮ್ಗೆ ಇಲ್ಲಿ 5 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಹೇಗೆ ಅಂದ್ರೆ, ಆಗ ಹೇಗಪ್ಪ ಮಲೆಮಹದೇಶ್ವರ ಅಪ್ಪ ಮಾದಪ್ಪ, ನೀನು ಎಲ್ಲೋ ಒಂದ್ ಕಡೆ ಇಷ್ಟು ಕಿಚ್ಚುಗಣ್ಣ, ಕಿಡುಗಣ್ಣ, ನೀನು ಮೈಕಾರ ಮಹಾದೇವ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ನ ಮಹಿಮೆ ಅಪಾರವಾದದ್ದು ನನಗೆ ಈಗ ಅರ್ಥ ಆಯ್ತು. ನನಗೆ ಯಾವಾಗ ಸದ್ಗತಿಯನ್ನ ಕೊಡ್ತೀಯಪ್ಪ ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ಆಗ ಮಲೆಮಹದೇಶ್ವರರು ಶ್ರವಣ ದೊರೆಗೆ ಹೇಳ್ತಾರೆ, ಅಯ್ಯ ಶ್ರವಣ ದೊರೆ, ನಿನ್ನ ಇಲ್ಲಿ ಎಲ್ಲ ಒಂದ್ ಕಡೆ, ಅಯ್ಯ ಶ್ರವಣ ದೊರೆ, ನನ್ನ ಮೈಸೂರು ದೇಶದ
ಪರಿಸೆ, ನನ್ನ ಮೈಸೂರು ದೇಶದಿಂದ ಪರಿಸೆ ಬರ್ತಾರೆ, ಅಂದ್ರೆ ಜನಗಳು ಬರ್ತಾರೆ, ಭಕ್ತರು. ನೀನು 12 ತಿಂಗಳು ಚಾಕರಿ ಮಾಡಿದರೂ ನಿನಗೆ ಯಾರೂ ಧೂಪ ಹಾಕೋದಿಲ್ಲ. ಕಡೇ ಶ್ರಾವಣದಲ್ಲಿ, ಶ್ರಾವಣ ತಿಂಗಳ ಕಡೇ ಶ್ರಾವಣದಲ್ಲಿ ಇಲ್ಲಿ ಈ ಇಲ್ಲಿ ಈ ಕಡೆ ಶ್ರವಣದಲ್ಲಿ ಈ ಉಟ್ಟಾರೆ ಬಂಡೆ ಹತ್ತಿರ ಬಂದು ಎಲ್ಲಾ ಜನರು ರೊಟ್ಟಿ ಪರವನ್ನ ಮಾಡ್ತಾರೆ. ಅಂದ್ರೆ ರೊಟ್ಟಿ ಪರವನ್ನ ಮಾಡ್ತಾರೆ. ಯಾರೂ ಕೂಡ ಊರಿಂದ ರೊಟ್ಟಿ ತರೋದಿಲ್ಲ. ಇಲ್ಲೇನೆ ಸೌದೆಯನ್ನ ಹಣಿ ಮಾಡಿಕೊಂಡು ಹಾಗೇನೆ ಇಲ್ಲೇ ರೊಟ್ಟಿ ಪರವನ್ನ ಮಾಡ್ತಾರೆ. ಹೇಗೆ ಅಂತ ಅಂದ್ರೆ, ಸೌದೆಯನ್ನ ತೆಗೆದುಕೊಂಡು ಆರೇ ಕಲ್ಲಿನ ಮೇಲೆ ಬೆಂಕಿ ಹಾಕಿ ಬೇಯಿಸಿ ಆ ಕಲ್ಲಿನ ಮೇಲೆ ಕೆಂಡದ ರೊಟ್ಟಿ ಅಂತ ಹೇಳಿ ಆ ಕೆಂಡದ ರೊಟ್ಟಿಯನ್ನ ಮಾಡಿ ರೊಟ್ಟಿ ಪರ ಮಾಡಿಕೊಂಡು ಕಡೇ ಶ್ರಾವಣದಲ್ಲಿ ಧೂಪ ಹಾಕೊಂಡು ಇಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾರೆ. ಆಗ ಆ ಭಕ್ತಾದಿಗಳು ಬಂದು ಕಡೇ ಶ್ರಾವಣ ಬಂದು ಇಲ್ಲಿ ರೊಟ್ಟಿ ಪರ ಮಾಡಿ ಧೂಪ ಹಾಕಿ ಹೋದಂತಹ ಸಂದರ್ಭದಲ್ಲಿ ನಿನಗೆ ಸದ್ಗತಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಮೈಕಾರ ಮಾದಪ್ಪ ಆ ಬಂಕಾಪುರದ ಶ್ರವಣದೊರೆಗೆ ಶ್ರವಣದೊರೆಯನ್ನ ಸಂಹಾರ ಮಾಡಿ ಅವನಿಗೆ ಈ ರೀತಿ ನೀನು ಸದ್ಗತಿಯನ್ನ ಪಡ್ಕೋಬಹುದು ನನ್ನ ಭಕ್ತರಿಂದ ಅಂತ ಹೇಳಿ ಹೊರಟೋಗ್ತಕ್ಕಂತಹ ಒಂದು ಸನ್ನಿವೇಶ ಇದಾಗಿತ್ತು ಅಂತ ಹೇಳ್ತಾ, ಇದು ಭಾಗ 2ರ ವಿಚಾರ. ಭಾಗ 3ರಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.